ಹಾಗೂ ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾದಂತಹ ನನ್ನೆಲ್ಲ ಪ್ರೀತಿಯ ಕಾರ್ಮಿಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಸೊ ಈ ದಿನ ನಾವೆಲ್ಲರೂ ಇಲ್ಲಿ ಸೇರಿರುವ ಉದ್ದೇಶ ತಮಗೆಲ್ಲ ತಿಳಿದಿರುವ ಹಾಗೆ ನಾವು ಈ ದಿನ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೋಸ್ಕರ ನಾವು ಸೇರಿದ್ದೀವಿ. ಇವತ್ತು ನಾನು ಮಾತನಾಡಬೇಕು ಅಂತೇಳಿ ಯಾಕೆ ವೇದಿಕೆ ಬಂತಂತಂದರೆ, ನಾನು ಸುಮಾರು ಈಗ 8 ತಿಂಗಳಾಯಿತು ನನಗೆ ಡೀನ್ರವರು ವಸತಿ ನಿಲಯದ ಜವಾಬ್ದಾರಿ ಕೊಟ್ಟು. ಸೊ ನಾನು ಹೋಗಿ ಒಂದೇ ದಿನ ನಮ್ಮ ಎಲ್ಲ ಕಾರ್ಮಿಕರಿಗೆ ಹೇಳಿದ್ದು, ಕೆಲಸ ಮಾಡುವಂಥವ್ರಿಗೆ, ನೋಡಮ್ಮ ಹಾಸ್ಟೆಲಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬರೋದು, ಚೆನ್ನಾಗಿ ನೋಡ್ಕೊಂಡು ಹೋಗ್ರಿ ಅಂತಂದರೆ, ಇವತ್ತಿನವರೆಗೂ ಕೂಡ ನಮ್ಮ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಪ್ರತಿನಿತ್ಯ ಕಸ ಗೂಡಿಸುವುದರಿಂದ ಹಿಡಿದು ಮುಸುರೆ ತಿಕ್ಕುವುದರಿಂದ ಹಿಡಿದು ಅಡುಗೆ ತಯಾರಿ ಮಾಡುವುದರಿಂದ ಹಿಡಿದು ಎಲ್ಲ ಒಂದು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾದಂತಹ ಒಂದು ಒತ್ತಾಯಪೂರ್ವಕವಾಗಿ ಮಾಡದೆ ಪ್ರೀತಿಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನು ಕೂಡ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಮಾಡಿದ್ದೀನಿ. ಅಲ್ಲೂ ಕೂಡ ತುಂಬ ಜನ ಪರಿಚಯದವರು ಕೂಡ ಇದ್ದಾರೆ. ಅವರು ಕೂಡ ನಿರಂತರವಾಗಿ ನಮ್ಮ ಮಕ್ಕಳಿಗೋಸ್ಕರ ಈ ದಿನ ಸುಸೂತ್ರವಾಗಿ ಕೆಲಸ ಮಾಡಿದ ಸಲುವಾಗಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಾದಂತಹ ಊಟವನ್ನು ಸವಿಲಿಕ್ಕೆ ಅವರೆಲ್ಲ ಒಂದು ಶ್ರಮ ತುಂಬಾ ಇದೆ. ಈ ಕಾರ್ಮಿಕ ವರ್ಗ ಅಂತೇಳಿ ಬಂದಾಗ ನಾವು ಮೊದಲನೇದಾಗಿ ನೆನೆಸಬೇಕಾಗಿರೋದು, ಸೊ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕಾರ್ಮಿಕ ಮಂತ್ರಿಗಳಾಗಿ ಆಯ್ಕೆಯಾದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942-46ರಲ್ಲಿ ಭಾರತದ ಪ್ರಥಮ ಕಾರ್ಮಿಕ ಸಚಿವರಾಗಿ, ಕಾರ್ಮಿಕ ಮಂತ್ರಿಗಳಾಗಿ ಆಯ್ಕೆಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇದಾಗಿ ಗುರುತಿಸಿರೋದು ಕಾರ್ಮಿಕ ವರ್ಗವನ್ನು. ಯಾಕಂದ್ರೆ ಅದನ್ನೇ ಯಾಕೆ ತಗೊಂಡ್ರು, ಆ ಒಂದು ಪದವಿಯನ್ನೇ ಯಾಕೆ ತಗೊಂಡ್ರು ಅಂದಾಗ, ಅವರು ಈ ಒಂದು ಸಾಮಾಜಿಕವಾಗಿ ಹಿಂದುಳಿದಂಥ ವರ್ಗ ಏನಿದೆ ಅಂತ ಅದು ಕಾರ್ಮಿಕ ವರ್ಗ, ಅದನ್ನು ಮೇಲೆತ್ತಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಒಂದು ಆ ಜವಾಬ್ದಾರಿಯನ್ನು ತೆಗೆದುಕೊಂಡ್ರು 1942ರಲ್ಲಿ. ಸೊ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಮೊದಲನೇದಾಗಿ ಮಾಡಿದ ಕೆಲಸ ಏನಂತಂದರೆ, ಕಾರ್ಮಿಕ ವರ್ಗಕ್ಕೆ 14 ಗಂಟೆಗಳ ಕೆಲಸ ಇತ್ತು ನಿರಂತರವಾಗಿ. ಸೊ ಆಗ ಈ ಒಂದು 14 ಗಂಟೆಗಳ ಕೆಲಸ ಮನುಷ್ಯನಿಗೆ ಒಂದು ದೇಹಕ್ಕೆ ಒಂದು ಒತ್ತಡವನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ತಿಳಿದು ಕೇವಲ 8 ಗಂಟೆಗಳ ಕೆಲಸವನ್ನು ಮಾತ್ರ ಒಬ್ಬ ಮನುಷ್ಯ ಮಾಡಬಲ್ಲ ಅಂತೇಳಿ ಆ ಒಂದು ನೀತಿಯನ್ನು ರೂಪಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆರ್ಟಿಕಲ್ 23-24 ಪ್ರಕಾರ ಯಾರನ್ನೂ ಕೂಡ ಒತ್ತಾಯಪೂರ್ವಕವಾಗಿ ನಾವು ಕೆಲಸ ಮಾಡಿಸಬಾರ್ದು, ಮಕ್ಕಳನ್ನು ಕೂಡ ನಾವು ಕೂಲಿ ಕೆಲಸಕ್ಕೆ ಹಚ್ಚಬಾರ್ದು ಅಂತೇಳಿ ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿ ಬರೆದಿದ್ದಾರೆ. ಅದೇ ರೀತಿಯಾಗಿ ಆರ್ಟಿಕಲ್ 39 ಪ್ರಕಾರ ಕೆಲಸ ಮಾಡುವಂಥವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಒಂದು ಕಾಯ್ದೆಯನ್ನು ಕೂಡ ರೂಪಿಸಿದ್ದಾರೆ. ಅದೇ ಒಂದು ವಿಧಾನದಲ್ಲಿ ಕೂಡ ನಾವು ಈಗೆಲ್ಲ ಒಂದು ವರ್ಗಗಳು, ನಮ್ಮ ಪ್ರಸನ್ನ ಸರ್ ಹೇಳಿದಾಗೆ ಈ ವರ್ಗಗಳು ಏನಿದೆಯವಲ್ಲ, ಕಾರ್ಮಿಕ ವರ್ಗ, ಬಂಡವಾಳಶಾಹಿ, ಇದಕ್ಕೆಲ್ಲ ಬೇಸ್ ನಾವು ಸರ್ ಹೇಳಿದಂಗೆ 100% ರೈಟ್. ಈ ಒಂದು ಎಲ್ಲ ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ದೇಶ ಅಲ್ಲ ಇಡೀ ವಿಶ್ವದ ಅಭಿವೃದ್ಧಿಗೆ ಒಂದು ಬುನಾದಿನೇ ಈ ಕಾರ್ಮಿಕ ವರ್ಗ. ಈ ಕಾರ್ಮಿಕ ವರ್ಗ, ದುಡಿಯುವಂಥ ವರ್ಗ ಇರದೇ ಇದ್ದರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ನಮ್ಮ ದೇಶದಲ್ಲಿ ಆಗಲಿ ವಿಶ್ವದಲ್ಲಿ ಆಗಲಿ ಸಾಧ್ಯನೇ ಇಲ್ಲ. ಕಾರ್ಮಿಕರಂದ ತಕ್ಷಣ ಕೇವಲ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡುವವರು, ವಸತಿ ನಿಲಯದಲ್ಲಿ ಕೆಲಸ ಮಾಡುವವರು ಅಂತಲ್ಲ. ಕಾರ್ಮಿಕರಂದ ತಕ್ಷಣ ನನ್ನೂ ಹಿಡ್ಕೊಂಡು ನಾನು ಕಾರ್ಮಿಕನೇ. ಸೊ ಎಲ್ಲ ಕಾರ್ಮಿಕ ಅಂದ ತಕ್ಷಣ ಕೆಲಸ ಮಾಡುವವರೆಲ್ಲ ಕಾರ್ಮಿಕರೇ. ಸೊ ಹಾಗಾಗಿ ಮಾಡುವಂಥ ಕೆಲಸ ವಿಭಿನ್ನವಾಗಿರಬಹುದು, ಆದರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಈ ಕಾರ್ಮಿಕ ವ್ಯವಸ್ಥೆಯಲ್ಲೇ ಬರ್ತಾ ಇರೋದು. ಸೊ ಹಾಗಾಗಿ ಈ ದಿನ ತಾವೆಲ್ಲರೂ ಬಂದಿದ್ದೀರಿ. ನಾವು ಇವತ್ತು ನಿಜವಾಗ್ಲೂ ನಮ್ಮ ಮಾನ್ಯ ಡೀನ್ ಸರ್ ಅವರಿಗೆ ಹೇಳಬೇಕು, ಎಲ್ಲರನ್ನ ಕರೆಸಿ ಒಂದು ಒಳ್ಳೆ ರೀತಿಯಾದಂಥ ಪ್ರೀತಿಪೂರ್ವಕವಾದಂಥ ಒಂದು ಉಡುಗೊರೆಯನ್ನು ಕೂಡ ತಮಗೆ ನೀಡಿದರು. ಸೊ ಇದು ನಿಮಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೀವು ಮಹಾವಿದ್ಯಾಲಯಕ್ಕೋಸ್ಕರ ಇನ್ನೂ ಉತ್ಸಾಹದಿಂದ ಕೆಲಸ ಮಾಡಿ ಮಹಾವಿದ್ಯಾಲಯಕ್ಕೆ ಒಳ್ಳೆಯ ಹೆಸರನ್ನು ತರುವಂತಹ ಒಂದು ಕೆಲಸವನ್ನು ಮಾಡಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಕೆಲಸದ ಸಮಯದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಅವ್ಯಾವೂ ಕೂಡ ಮನಸ್ಸಿಗೆ ತೆಗೆದುಕೊಳ್ಳದ ಹಾಗೆ ನಾವೆಲ್ಲರೂ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ. ಈ ಮಹಾವಿದ್ಯಾಲಯದ ಶ್ರೇಯಸ್ಸಿಗೋಸ್ಕರ, ಈ ಮಹಾವಿದ್ಯಾಲಯದ ಉನ್ನತಿಗೋಸ್ಕರ ನಾವೆಲ್ಲರೂ ದುಡಿಯುವಂಥ ಕಾರ್ಮಿಕರಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ, ಮುಂಭಾಗದಲ್ಲಿ ಆಸೀನರಾಗಿರುವ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.